ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಹಿತಿಯ ಹಕ್ಕು ಅಧಿನಿಯಮ 2005 ಬಗ್ಗೆ ತಿಳಿಯೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿರಿ. ಮಾಹಿತಿ ಹಕ್ಕು ಅಧಿನಿಯಮ 2005 ಇಲ್ಲಿ ಸರ್ಕಾರ ಮತ್ತು ಪ್ರಾಧಿಕಾರಗಳ ವ್ಯವಹಾರಗಳು ಹಾಗೂ ಇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಇರುವ ಮಾಹಿತಿಯನ್ನು ಸಾರ್ವಜನಿಕರು ಪಡೆಯಲು ಈ ಅಧಿನಿಯಮವನ್ನು ಜಾರಿಗೆ ತರಲಾಯಿತು. ಮಾಹಿತಿ ಎಂಬುದು ದಾಖಲೆಗಳು, ದಸ್ತಾವೇಜುಗಳು, ಮೆಮೊಗಳು ಹಾಗೂ ಇಮೇಲ್ಗಳು, ಸಲಹೆಗಳು, ಕರಾರುಗಳು, ಹಾಗೆ ವರದಿಗಳು, ಮಾದರಿಗಳು ಹಾಗೂ ಯಾವುದೇ ವಿದ್ಯುನ್ಮಾನ ರೂಪದಲ್ಲಿರುವ ದತ್ತಾಂಶಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಈ ಪ್ರಾಧಿಕಾರವು ಒಳಗೊಂಡಿರುವಂಥ ದಾಖಲೆಗಳನ್ನಾಗಲಿ, ದಸ್ತಾವೇಜುಗಳನ್ನಾಗಲಿ, ಅದಕ್ಕೆ ಸಂಬಂಧಪಟ್ಟ ವರದಿಗಳಾಗಿರಬಹುದು, ಅದೇ ರೀತಿಯಾದ ಕರಾರುಗಳು, ಮಾದರಿಗಳು, ಈ ರೀತಿಯಾದಂಥ ಸಲಹೆಗಳನ್ನು ಈ ಮಾಹಿತಿ ಹಕ್ಕು ಅಧಿನಿಯಮವು ಒಳಗೊಂಡಿದೆ. ಅಲ್ಲದೆ ಇಂತಹ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಒದಗಿಸುವುದಾಗಿದೆ. ಅದೇ ರೀತಿಯಾಗಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಬರುವಂತಹ ಪ್ರಾಧಿಕಾರಗಳ ಬಗ್ಗೆ ನೋಡೋಣ. ಇಲ್ಲಿ ಮೊದಲನೆಯದಾಗಿ ಸಾರ್ವಜನಿಕ ಪ್ರಾಧಿಕಾರಗಳು, ಅದೇ ರೀತಿಯಾಗಿ ಎರಡನೇದಾಗಿ ಸಂವಿಧಾನದ ಪ್ರಕಾರ ಇಲ್ಲವೇ ಸಂವಿಧಾನದ ಅಡಿಯಲ್ಲಿ ಸಂಸತ್ತು ಇಲ್ಲವೇ ರಾಜ್ಯ ಶಾಸಕಾಂಗವು ಮಾಡಿದಂತಹ ಕಾನೂನಿನ ಅನ್ವಯ ಇಲ್ಲವೇ ಸರ್ಕಾರ ಹೊರಡಿಸಿದ ಅಧಿಸೂಚನೆ ಅಥವಾ ಆಜ್ಞೆಯ ಅನುಸಾರವಾಗಿ ಸ್ಥಾಪಿಸಲ್ಪಟ್ಟ ಪ್ರಾಧಿಕಾರವಾಗಿರಬಹುದು, ಮಂಡಳಿ ಅಥವಾ ಸ್ವಾಯತ್ತ ಸಂಸ್ಥೆ. ಮೂರನೆಯದಾಗಿ ಸರ್ಕಾರದಿಂದ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆರ್ಥಿಕ ಸಹಾಯ ಪಡೆದಿರುವಂತಹ ಸರ್ಕಾರೇತರ ಸಂಸ್ಥೆಗಳು ಒಳಗೊಂಡಿರುತ್ತವೆ. ಅಂದರೆ ಸರ್ಕಾರಿ ಕಚೇರಿಗಳಾಗಿರಬಹುದು, ಸರ್ಕಾರ ಸ್ಥಾಪಿಸಿದಂತಹ ಸಂಸ್ಥೆಗಳಾಗಿರಬಹುದು, ಅದೇ ರೀತಿಯಾಗಿ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆಗಳಾಗಿರಬಹುದು, ಹಾಗೆಯೇ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಸಂಘ ಸಂಸ್ಥೆಗಳು ಸಹ ಈ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಹಾಗೂ ಈ ಮಾಹಿತಿ ಹಕ್ಕಿನಲ್ಲಿ ಒಳಗೊಂಡಿರುತ್ತದೆ. ಇಷ್ಟೇ ಅಲ್ಲದೆ ಸರ್ಕಾರದಿಂದ ಪ್ರತ್ಯಕ್ಷವಾಗಿ ಆಗಿರಬಹುದು ಅಥವಾ ಪರೋಕ್ಷವಾಗಿ ಅದನ್ನು ಆರ್ಥಿಕ ಸಹಾಯದಿಂದ ನಡೆಯುತ್ತಿರುವಂತಹ ಸರ್ಕಾರೇತರ ಸಂಸ್ಥೆಗಳನ್ನು ಸಹ ಇದು ಒಳಗೊಂಡಿದೆ. ಹಾಗೂ ಮಾಹಿತಿ ಹಕ್ಕು ಅಧಿನಿಯಮದ ಮೂಲ ಉದ್ದೇಶವೇನೆಂದರೆ ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ ತರಲು ಹಾಗೂ ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯನಿರ್ವಹಣೆಯ ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಈ ಕಾಯ್ದೆಯನ್ನು ತರಲಾಗಿದೆ. ಇದು ಮಾಹಿತಿ ಹಕ್ಕು ಅಧಿನಿಯಮದ ಮೂಲ ಉದ್ದೇಶವಾಗಿದೆ. ಮುಂದಿನ ನಮ್ಮ ವಿಡಿಯೋದಲ್ಲಿ ಸಾರ್ವಜನಿಕ ಪ್ರಾಧಿಕಾರಗಳು ಅನುಸರಿಸಬೇಕಾದಂತಹ ನಿರ್ದೇಶನಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.